ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಮನೆಯಲ್ಲೇ ಮಿಕ್ಚರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ 2 ಕಪ್ಪಷ್ಟು ಶಾವಿಗೆನ ತಗೊಂಡಿದ್ದೀನಿ. ನೋಡಿ, ಈ ಥರ ಪ್ಯಾಕೆಟ್ ಶಾವಿಗೆ ಆದರೂ ನಡೆಯುತ್ತೆ, ಇಲ್ಲ ಮನೆಯಲ್ಲೇ ಮಾಡಿರೋ ಶಾವಿಗೆ ಕೂಡ ನಡೆಯುತ್ತೆ. ನೋಡಿ, ನಾನು 2 ಬೌಲಷ್ಟು ಶಾವಿಗೆನ ತಗೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 4 ಕಪ್ಪಷ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಕುದೀತಾ ಐತೆ. ಇವಾಗ ಶಾವಿಗೆನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಶಾವಿಗೆ ಅದರಲ್ಲಿ ಕುದಿಬೇಕು. ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ, ಜಾಸ್ತಿ ಬೆಂದರೆ ಹಿಟ್ಟಾಗುತ್ತೆ. ಅದಕ್ಕೋಸ್ಕರ 2 ನಿಮಿಷ ಟೈಮ್ ನೋಡಿಕೊಂಡು ನೀವು ಸ್ವಲ್ಪ ಅರ್ಧಂಬರ್ಧ ಬೆಂದಿರಬೇಕು. ಅಲ್ಲಿವರೆಗೂ ನಾವು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೀವೇ ಕೈಯಲ್ಲಿ ಮುಟ್ಟು ನೋಡಿದ್ರೆ, ಪ್ರೆಸ್ ಮಾಡಿದ್ರೆ ಜಿಗಿಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಂದು ಸೋಸ್ಕೊಂಡ್ಬಿಡೋಣ ಒಂದು ಸಾಣಿಗೆಯಲ್ಲಿ. ನೋಡಿ, ನೀರೆಲ್ಲ ಸೋಸ್ಕೋಬೇಕು. ಇದಕ್ಕೆ ಮತ್ತೆ 2 ಗ್ಲಾಸಷ್ಟು ನಾವು ತಣ್ಣೀರನ್ನು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಶಾವಿಗೆ ನೋಡಿ ಆರಿದ ಮೇಲೆ ಉದುರಾಗಿ ಬರುತ್ತೆ. ನೋಡಿ, ಮತ್ತೆ ನಾನು ಮೇಲೆ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ಇದು ನೀರೆಲ್ಲ ಸೋಸ್ಕೋಬೇಕು. ಅಲ್ಲಿವರೆಗೂ ನಾವು 1 ಅವರ್ ಇದನ್ನು ಬಿಡೋದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡಿ ಇದನ್ನು ನಾನು 1 ಅವರು ನೀರೆಲ್ಲ ಹೋಗೋವರೆಗೂ ಇಡ್ತೀನಿ. ಒಂದು ಬೇರೆ ಪಾತ್ರೆಗೆ ನಾನು 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಮೈದಾನ ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ 3 ಹಿಟ್ಟನ್ನು ಮಿಕ್ಸರನ್ನು ಮಾಡ್ಕೋಬೇಕು. ಇದಕ್ಕೇ 1 ಟೇಬಲ್ ಸ್ಪೂನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ನೋಡಿ, ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಶಾವಿಗೆ ಅದು ನೀರೆಲ್ಲ ಸೋಸಿ ಬಸಿದಿದೆ ನೀರೆಲ್ಲ. ಇವಾಗ ಆ ಶಾವಿಗೆನ ಈ ಹಿಟ್ಟು ಒಳಗಡೆ ಹಾಕಿ ನಿಧಾನಕ್ಕೆ ಸ್ಮೂತಾಗಿ ಅದನ್ನು ಪ್ರೆಸ್ ಮಾಡ್ದೇನೆ ನೈಸಾಗಿ ನಾವು ಕಲಿಸ್ಕೋಬೇಕು. ಹಿಟ್ಟು ಮತ್ತು ಶಾವಿಗೆ 2 ಮಿಶ್ರಣ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈಯಿಂದ ಮೊದಲು ಹಿಟ್ಟನ್ನೆಲ್ಲ ಮಿಶ್ರ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾವು ಬಸಿದಿರೋ ನೀರೆಲ್ಲ ಸೋಸಿರೋ ಶಾವಿಗೆನ ಇದರೊಳಗಡೆ ಹಾಕ್ಕೊತೀನಿ. ಈಗ ನೋಡಿ, ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಿಶ್ರಣ ಮಾಡ್ಕೋಬಾರ್ದು. ಸ್ಮೂತಾಗಿ ನಿಧಾನಕ್ಕೆ ಹಿಟ್ಟು ಮತ್ತು ಶಾವಿಗೆ ಒಕ್ಕೊಡ್ಬೇಕು. ಆ ಥರ ನಾನು ಕೈಯಿಂದನೇ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಯಾಕಂದರೆ ಶಾವಿಗೆ ತುಂಬ ಸ್ಮೂತಾಗಿರುತ್ತೆ, ಜಾಸ್ತಿ ಗಟ್ಟಿಯಾಗಿ ನಾವು ಕಲಿಸ್ಬಾರ್ದು. ನೋಡಿ, ಎಲ್ಲ ಶಾವಿಗೆನ ನಾನು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಅಳತೆ ಪ್ರಮಾಣದಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಚರು. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಅಷ್ಟು ಸೂಪರಾಗಿ ಸಖತ್ತಾಗಿ ಬರುತ್ತೆ. ಯಾವಾಗಲೂ ಆಚೆ ಕಡೆಯಿಂದ ಮಿಕ್ಚರ್ನ ಬೇಕ್ರಿಲಿ ತಂದಿರ್ತೀರಾ. ಆದಷ್ಟು ನೀವೇ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳನ್ನು ಬಳಸಿ, ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸಿ ನಾವು ಮನೇಲೇ ಯಾವ ಥರ ಮಿಕ್ಚರ್ ಮಾಡೋದು ಅಂತ ತುಂಬ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನಾನು ಹಿಟ್ಟು ಮತ್ತು ಶಾವಿಗೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಉದುರಾಗಿ ಆಗಬೇಕು. ಜಾಸ್ತಿ ಫ್ರೆಶ್ ಮಾಡಿ ಕಲಿಸ್ಕೋಬಾರ್ದು. ನೋಡಿ, ಇದೇ ಥರ ಉದುರಾಗಿ ನೋಡಿ ಇದು ರೆಡಿಯಾಗಿದೆ. ಈಗ ಒಲೆ ಮೇಲೆ ಎಣ್ಣೆ ಕಾಯಲು ಇಡೋಣ. ಎಣ್ಣೆ ಬಿಸಿಯಾಗಿದೆ. ಲೋ ಫ್ಲೇಮಲ್ಲಿ ಎಣ್ಣೆ ಇರಬೇಕು. ಊರಿನ ಲೋ ಫ್ಲೇಮಲ್ಲಿ ಇರಬೇಕು ಯಾವಾಗಲೂ. ಇವಾಗ ನೋಡಿ, 2 ಸೌಟಷ್ಟು ನಾನು ಎಣ್ಣೆಗೆ ಹಾಕ್ಕೊತೀನಿ. ನೋಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ತೇಲ್ತಾ ಬರುತ್ತೆ. ಶಾವಿಗೆ ಎಲ್ಲ ಬೇಗ ಎಣ್ಣೆಯಲ್ಲಿ ಬೆಂದೋಗುತ್ತೆ. ನೋಡಿ, ತುಂಬ ತೆಳುವಾಗಿರುತ್ತಲ್ವ, ಅದಕ್ಕೋಸ್ಕರ ಬೇಗ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ನೋಡಿ, ಮೇಲೆ ಎಲ್ಲ ತೇಲ್ತಾ ಇದೆ ಅಲ್ವಾ. ನೋಡಿ, ಬೇಗ ಫ್ರೈ ಮಾಡ್ಕೋಬೋದು. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮನೇಲೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಇವಾಗ ಆಗಿದೆ ಇದು. ಇದನ್ನು ನಾವು ತೆಗಿಯೋಣ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ 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 ಹೌದಲ್ವಾ. ಎಲ್ಲವನ್ನು ಇದೇ ಥರ ಮಾಡಿ ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ
ಎಷ್ಟು ಕಲರ್ಫುಲ್ಲಾಗಿ ಯೆಲ್ಲೋ ಕಲರ್ ನೋಡಿ, ಸೇಮ್ ಬೇಕ್ರಿಯಲ್ಲೇ ಸಿಗೋ ಥರ ಮಿಕ್ಚರು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ಕಲಿಸಿದ್ವಲ್ಲ ಅದೇ ಪಾತ್ರೆಗೆ ನಾನು ಮತ್ತೆ ಶಾವಿಗೆನ ನೋಡಿ ಮಿಕ್ಚರ್ನ ಹಾಕ್ಕೊತೀನಿ. ಯಾಕಂದರೆ ಕಲಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ದೊಡ್ಡ ಪಾತ್ರೆ ಆಗಿ ಹಾಕ್ಕೊಂಡ್ರೆ. ನೋಡಿ ಇವಾಗ ಮುಂದಿನ ಪ್ರೊಸೀಜರ್ಗೆ ಹೋಗೋಣ. ನೋಡಿ ಎಣ್ಣೆ ಕಾದಿದೆ, ಅದೇ ಎಣ್ಣೆನೇ. ಅದಕ್ಕೆ ಕಡಲೆ ಬೀಜ ಒಂದು 1/4 ಕಪ್ಪಷ್ಟು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಇವಾಗ ಇದು ಫ್ರೈ ಆಗ್ತಾ ಇದೆ. ಇವಾಗ ಆಗಿದೆ ಇದು. ಇದನ್ನು ಕೂಡ ತೆಗೆಯೋಣ. ನೋಡಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕೋಬೇಕು. ಎಣ್ಣೆಯಲ್ಲಿ ಶೇಂಗಾ ಫ್ರೈ ಆಗಿದೆ ನೋಡಿ. ಎಲ್ಲವನ್ನು ಶೇಂಗಾನ ತೆಗೆಯೋಣ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಇವಾಗ ಇದಕ್ಕೇನೆ ಕಡಲೆಪಪ್ಪನ್ನು 1/4 ಕಪ್ಪಷ್ಟು ನಾನು ಹಾಕೋತಾ ಇದ್ದೀನಿ. ನೋಡಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ ಅಲ್ವಾ, ಅದಕ್ಕೆ 2 ನಿಮಿಷದಲ್ಲಿ ಬೇಗ ಫ್ರೈ ಆಗುತ್ತೆ. ನೋಡಿ ಇದೇ ಥರ ನಾವು ಕಡಲೆಪಪ್ಪು ಮತ್ತು ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಸೂಪರ್ ಅಲ್ವಾ. ಇವಾಗ ಇದು ಫ್ರೈ ಆಗಿದೆ, ಇದನ್ನು ತೆಗೆಯೋಣ. ನೋಡಿ ಎಣ್ಣೆಯಲ್ಲೇ ಹಾಕಿದ್ರೆ ತೆಗೆಯೋದಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಜರಡಿಯಲ್ಲೇ ಪಪ್ಪುನು ಹಾಕ್ಕೊಂಡು ತೆಗೆದಿದ್ದೀನಿ. ಇವಾಗ 1 ಬೌಲಷ್ಟು ಕರಿಬೇವನ್ನ, ಹಸಿ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕರಿಬೇವು ಹಾಕ್ತೀವೋ ಅಷ್ಟು ಒಳ್ಳೆಯದು. ನೋಡಿ ಇದು ಕೂಡ ಹಾಕ್ಕೊಂಡಾಯಿತು. ಈಗ 3 ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಶಾವಿಗೆಯಿಂದ ಮಿಕ್ಚರ್ ಮಾಡಿದ್ವಲ್ಲ ಅದಕ್ಕೆ ಈ ಮಿಶ್ರಣವನ್ನು ಎಲ್ಲವನ್ನು ಸೇರಿಸ್ಕೊಳ್ಳೋಣ. ನೋಡಿ ಕರಿಬೇವು ಸೇರಿಸ್ತಾ ಇದ್ದೀನಿ, ಹಾಗೆ ಕಡಲೆಪಪ್ಪು ಮತ್ತು ಶೇಂಗಾ ಬೀಜನ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಹಾಕಿದ್ರು ಮಕ್ಕಳು ತುಂಬ ಇಷ್ಟಪಡ್ತಾರೆ ಕಡಲೆ ಬೀಜ ಮತ್ತು ಕಡಲೆಪಪ್ಪುನ. ನೀವು ಜಾಸ್ತಿ ಇದ್ದಷ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೇನೆ ನಾನು 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಸ್ಪೂನಿಂದನೇ ಕಲಿಸಿ. ಸ್ವಲ್ಪ ಹೊತ್ತಾದಮೇಲೆ ಕೈಯಿಂದನೇ ನಾವು ಮಿಶ್ರ ಮಾಡ್ಕೋಬೋದು. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೇಮ್ ಅಂಗಡಿಯಲ್ಲೇ ಮಾಡಿರೋ ಥರನೇ ಕಲರ್ಫುಲ್ಲಾಗಿ ಮಿಕ್ಚರು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಂಡು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಒಟ್ಟಿಗೆ ಹಾಕಿದ್ರೆ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಸೂಪರ್ ಅಲ್ವಾ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕೈಯಿಂದ ಮಿಕ್ಸ್ ಮಾಡಿದ್ದಕ್ಕೆ ನಾನು ಕರಿಬೇವೆಲ್ಲ ಪುಡಿ ಪುಡಿ ಆಗಿದೆ. ಮೇಲೆ ಮತ್ತೆ ಗಾರ್ಲಿಷ್ಗೆ ಕರಿಬೇವನ್ನ ಫ್ರೈ ಮಾಡಿ ಹಾಕ್ತೀನಿ. ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಲುಕ್ಕಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ, ನೋಡೋಕ್ಕೂ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಚೆ ಕಡೆ ತಂದಿರೋ ಥರನೇ ಇದೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.